ಅರಣ್ಯ ಹಾಗೂ ವನ್ಯಜೀವಿಗಳು ವಿಷಯದ ಕುರಿತು ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸ್ತಾ ಇರೋ ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆ ಕಾರ್ಯಕ್ರಮ ಯಾದಗಿರಿಯಲ್ಲಿ ನಡೆಯಿತು. ಆರ್ಯಭಟ ಇಂಟರ್ನ್ಯಾಷನಲ್ ಅಕಾಡೆಮಿಯಲ್ಲಿ ಈ ಚಿತ್ರಕಲಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆಯ 700ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ದರು. ಚಿತ್ರಕಲಾ ಸ್ಪರ್ಧೆಗೆ ಹಿರಿಯ ಕಲಾವಿದ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ನಿಜಲಿಂಗಪ್ಪ ಹಾಲವಿ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್, ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ಒರಾಡಿಯಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಸೇರಿದಂತೆ ಹಲವರು ಸಾಥ್ ಕೊಟ್ಟರು. ಕಾರ್ಯಕ್ರಮದಲ್ಲಿ ಕುಂಚ ಕಲೆಯಿಂದ ಕನ್ನಡಾಂಬೆಯ ಚಿತ್ರ ಬಿಡಿಸಿ ಕಲಾವಿದ ಹಳ್ಳೇರಾವ್ ಕೆಂಬಾವಿ ಗಮನ ಸೆಳೆದರು. ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏರ್ಪಡಿಸಿದ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ತುಂಬ ಮಕ್ಕಳು, ಸುಮಾರು 700 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾವು ಜೂರಿ ಮಾಡುವಾಗ ಕೂಡ ತುಂಬ ಉತ್ತಮ ಕಲಾಕೃತಿಗಳು ಮಕ್ಕಳು ರಚನೆ ಮಾಡಿದ್ದಾರೆ. ಮತ್ತು ಈ ಥರ ಅವಕಾಶಗಳು ಮಕ್ಕಳಿಗೆ ಇನ್ನೂ ಬೇಕಾಗುತ್ತೆ. ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅಷ್ಟೊಂದು ಅವಕಾಶ ಕಮ್ಮಿ, ಬಟ್ ಇದೊಂದು ಒಳ್ಳೆಯ ಸುಧಾವಕಾಶ. ಮತ್ತು ಮಕ್ಕಳಿಗೆ ಫಸ್ಟು, ಸೆಕೆಂಡು, ಥರ್ಡ್, 8th, 9th, 10th ಒಟ್ಟು 9. ಆರ್ಯಭಟ ಇಂಟರ್ನ್ಯಾಷನಲ್ ಅಕಾಡೆಮಿಯಲ್ಲಿ ಈ ಚಿತ್ರಕಲಾ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರೌಢಶಾಲೆಯ 700ಕ್ಕೂ ಹೆಚ್ಚು ಮಕ್ಕಳು ಪಾಲ್ಗೊಂಡಿದ್ದರು. ಚಿತ್ರಕಲಾ ಸ್ಪರ್ಧೆಗೆ ಹಿರಿಯ ಕಲಾವಿದ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ನಿಜಲಿಂಗಪ್ಪ ಹಾಲವಿ ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್, ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ಒರಾಡಿಯಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಸೇರಿದಂತೆ ಹಲವರು ಸಾಥ್ ಕೊಟ್ಟರು. ಕಾರ್ಯಕ್ರಮದಲ್ಲಿ ಕುಂಚ ಕಲೆಯಿಂದ ಕನ್ನಡಾಂಬೆಯ ಚಿತ್ರ ಬಿಡಿಸಿ ಕಲಾವಿದ ಹಳ್ಳೇರಾವ್ ಕೆಂಬಾವಿ ಗಮನ ಸೆಳೆದರು. ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಏರ್ಪಡಿಸಿದ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ತುಂಬ ಮಕ್ಕಳು, ಸುಮಾರು 700 ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಾವು ಜೂರಿ ಮಾಡುವಾಗ ಕೂಡ ತುಂಬ ಉತ್ತಮ ಕಲಾಕೃತಿಗಳು ಮಕ್ಕಳು ರಚನೆ ಮಾಡಿದ್ದಾರೆ. ಮತ್ತು ಈ ಥರ ಅವಕಾಶಗಳು ಮಕ್ಕಳಿಗೆ ಇನ್ನೂ ಬೇಕಾಗುತ್ತೆ. ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಅಷ್ಟೊಂದು ಅವಕಾಶ ಕಮ್ಮಿ, ಬಟ್ ಇದೊಂದು ಒಳ್ಳೆಯ ಸುಧಾವಕಾಶ. ಮತ್ತು ಮಕ್ಕಳಿಗೆ ಫಸ್ಟು, ಸೆಕೆಂಡು, ಥರ್ಡ್, 8th, 9th, 10th ಒಟ್ಟು 9. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.